ಯಜಮಾನ್ರೆ, ನಾವು ಯಾವ ಶಬ್ದದಾಗ ಹೇಳ್ಬೇಕು ಇದನ್ನ? ಯಾವ ಶಬ್ದದಾಗ ಹೇಳ್ಬೇಕು? ನಾನು ಹಿಂದೆ ಮಂತ್ರಿ ಆಗಿದ್ದ, ಕೇಂದ್ರ ಸರ್ಕಾರದಿಂದ ಕುಡಿಯಲಿ ಶುದ್ಧ ನೀರು ಕುಡಬೇಕು ಅನ್ನೋದ ಯೋಗ್ಯತೆ ಇರಲಿಲ್ಲ ಇವರಿಗೆ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲಾಯಕರು. ಹ್ಯಾಂಗ್ ಮಾಡೋದು? ನೀವು ಎಷ್ಟು ಖರ್ಚು ಮಾಡಿದೆಪ್ಪ ಅಂತ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವ್ರು ಹೇಳಿದಾರ, ಮಹೇಂದ್ರ ಅಣ್ಣ ಅವರು 100% ಸತ್ಯ ಇದೆ. ಇದು ಸರ್ಕಾರನ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು, ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು. ನಾನು 45 ವರ್ಷ ಸರ್ಕಾರಗಳನ್ನ ನೋಡಿದ್ದೀನಿ, ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ. ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ ರೀ. ಇಂಥ ಹೊಲಸ ಸರ್ಕಾರನೇ ಯಾವತ್ತು ನೋಡಲಿ. ಅಲ್ಲ ರೀ, ಮುಂಜಾನೆ ಹೇಳೋಣ ಮುಸಲ್ರ ಹೆಸರು ಹೇಳ್ತೀರಿ, ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ, ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ. ಈ 3 ಸಮಾಜದಿಂದ ಸರ್ಕಾರ ಆಗ್ತದ? ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮ್ಗ? ತೋರಿಸ್ರಪ್ಪ, ನಿಮ್ದು ಏನು ತೋರಿಸ್ತೀರಿ? ನೋಡ್ರಿ, ಒಂದು ಬರ್ಕೋರಿ, ನಾ ಹೇಳ್ತೀನಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇಷ್ಟೊಂದು ಅವಮಾನ, ಇಷ್ಟೊಂದು ಅತ್ಯಾಚಾರ ನೋಡ್ರಿ. ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿಲ್ಲ ನೋಡ್ರಿ. ಇಂಥದ್ದು ಎಂದಿರ ನೋಡಿದೀವೇನ್ರಿ ನಾವು? ದಯವಿಟ್ಟು ಕೈ ಮುಗಿತೀನಿ, ನೀವೇ ಹೇಳ್ಬಿಡ್ಬೋದು. ಎಂದಿರ ನೋಡಿರಿ ನೀವು? ಇಷ್ಟು ಜನ 20 ವರ್ಷ 10 ವರ್ಷ ಪತ್ರಿಕೆಗಳು ಮಾಡಿದಿರಿ. ಯಾವ ಸರ್ಕಾರದಾಗ ಇಂಥ ಅವಮಾನದ ಕೆಲಸ ನೋಡಿದಿರಿ ಅಂತ ಹೇಳಿ? ಅಲ್ರಿ, ಮುಂಜಾನೆ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹಂಡಿ ತಿಂದ್ರಿ. ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರದ್ದು ತಿಂದ್ರಿ. ಬ್ಯಾಕ್ವರ್ಡ್ ಕ್ಲಾಸ್ನಾಗ ಹೇಳ್ತೀರಿ, ಅವ್ರು ತಿಂದ್ರಿ. ಎಷ್ಟಿ ತಿಂದ್ರಿ. ಯಾರು ಉಳ್ದಾರ್ರಿ? ಬಾಕಿ ಯಾರು ಉಳ್ದಾರ ಹೇಳಿ? ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬಾ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಿರಲಿ, ದಲಿತರಿರಲಿ, ಬ್ಯಾಕ್ವರ್ಡ್ ಕ್ಲಾಸ್, ಇವ್ರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕತ್ತಾರ. ಏನು ಸಾಧ್ಯ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನ 2 ವರ್ಷ ಬಿಟ್ಟಾಗಲಿ, 2 ವರ್ಷ ಬಿಟ್ಟಾಗಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಬಹಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ. ಅಷ್ಟೇ. ನೋಡ್ರಿ, ಮುಂದಿನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು ಪಕ್ಷದ ನಾಯಕರುಗಳು, ಹಿರಿಯರು. ಅದು ನಾವು ನೀವು ಅಥವಾ ಮತ್ತೊಬ್ರು ಅಲ್ಲ. ಏನ್ ತೀರ್ಮಾನ ಮಾಡ್ತಾರ ಅವ್ರು ಆಗಿರ್ತಾರ ಅಷ್ಟೇ. ವಿಜೇಂದ್ರ ಅವರಾದ್ರೂ ಸಂತೋಷದ, ನೀವಾದ್ರೂ ಸಂತೋಷದ, ಮತ್ತೊಬ್ರಾದ್ರೂ ಸಂತೋಷದ. ನಮಗೇನು ಅಸಮಾಧಾನ ಏನಿಲ್ಲ. ನೋಡ್ರಿ, ನಾವು ದಲಿತರು 50 ವರ್ಷದಿಂದ ಈ ರಾಜಕಾರಣ ನಾವು ನೋಡಿದ್ದೀರಿ. ದಲಿತರಿಗೆ ಮಾಡ್ಬೇಕು ಅನ್ನೋದು ಬಬ್ಬೆ ನಂದಂತೂ ಕಾಯಂ ಸಾಯುತ್ತನೋ ಇರುವುದೇ. ಆಡ್ಲಿ ಬಿಡ್ಲಿ, ಈಗೂ ನಾ ಹೇಳ್ತೀನಿ, ದಲಿತರು ಈ ರಾಜ್ಯಕ್ಕೆ, ನಾನಂತಲ್ಲ, ಯಾರೋ ಒಬ್ಬ ನಮ್ಮ ದಲಿತ ಒಬ್ಬ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ. 75 ವರ್ಷ ಆದ್ರೂ ಎಲ್ಲಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗುವರೆ, ಈ ಕರ್ನಾಟಕದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋದು ನನ್ನ ಆಸೆ ಅದಪ್ಪ. ಅಷ್ಟೇ. ಮಾಡ್ತದೋ ಬಿಡ್ತೋ ಪಕ್ಷ ನನಗ್ ಬಿಟ್ಟದ್ದಲ್ಲ. ನನ್ನ ಆಸೆ ಏನೇನು ಇಲ್ಲ. ನನ್ನ ಜೀವನದಲ್ಲಿ ದೇವ್ರ ಎಲ್ಲನೂ ಕೊಟ್ಟಾನ. ನಾನು ಯಾರಿಗೂ ಕೈ ಒಡ್ಲಾರ್ದೇನೆ ಲಕ್ಷಾಂತರ ರೊಕ್ಕ ನನಗೆ ಕೊಟ್ಟಾನ, ನನ್ನ ಆಸ್ತಿ ಕೊಟ್ಟಾನ, ನನ್ನ ಮಕ್ಕಳು ಕೊಟ್ಟಾನ. ಆದ್ರೆ ನನಗೆ ಯಾವುದು ಬಾಕಿ ಇಲ್ಲ ಜೀವನದಲ್ಲಿ. ಕೇಂದ್ರದಲ್ಲಿಯೂ ಮಂತ್ರಿ ಆಗೀನಿ, ರಾಜ್ಯದಲ್ಲಿ 19 ವರ್ಷ ಮಂತ್ರಿ ಆಗಿ ಮಾಡಿದ್ದೀನಿ. 45 ವರ್ಷ ಒಬ್ಬ ದಲಿತ ಮನುಷ್ಯ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡೀನಿ. ಇಲ್ಲಿ ಬಿಟ್ಟು ಚಿಕ್ಕೋಡಿಗೆ ಹೋಗಿದ್ದೀನಿ. ಚಿಕ್ಕೋಡಿನಲ್ಲಿ 3 ಚುನಾವಣೆ ಹೆದರ್ಸಿನಿ, 3 ಬೇರೆ ಬೇರೆ ಪಕ್ಷಗಳಿಂದ ಹೆದರ್ಸಿನಿ. ಗಂಡಸ ಮಾಡ್ತಾರ ಯಾರೇ? ಆದ್ರೆ ನೋಡ್ರಿ, ನನ್ನ ವೈಯಕ್ತಿಕವಾಗಿ ನಾನು ಏನೂ ಬಿಡೋದಿಲ್ಲ. ನನ್ನ ಸಮಾಜಕ್ಕೋಸ್ಕರ ಬಿಡ್ತೀನಿ ಅಷ್ಟೇ. ನೋಡ್ರಿ, ಸಿಎಂ ಮಾಡೋದು ಬಿಡೋದು ನಮ್ಮ ಪಕ್ಷದವ್ರಿಗೆ ಬಿಟ್ಟದ್ರಿ. ನಾವ್ಯಾರು ಕೇಳಕ್ಕ ಅದನ್ನ? ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಅಷ್ಟೇ. ಮಾಡ್ತಾರೋ ಬಿಡ್ತಾರೋ ಆ ಮಾತು ಬೇರೆ. ಸರಿ, ಈಗ ಕೈ ಮುಗಿತೀನಿ. ಬಿಜಾಪುರಕ್ಕೆ ಬಿಜೆಪಿ ಸರ್ಕಾರದ ಸ್ಕೀಮ್ಗಳೆಲ್ಲ ಕಾಂಗ್ರೆಸ್ನವರು ಹೈಜಾಕ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ. ನಮಗೆ ವಿಮಾನ ನಿಲ್ದಾಣ ಮಾಡಿದ್ರು, ವಿಮಾನ ನಿಲ್ದಾಣ ಇನಾಗ್ರೇಷನ್ ಆಗ್ತಾ ಇಲ್ಲ. ಎರಡನೇದ್ದು, ಒಂದೇ ಭಾರತ ಟ್ರೈನ್ ಜಿಲ್ಲೆಗೊಂದು ಕೊಡ್ತೀನಿ ಅಂತ ಅಶ್ವಿನಿ ವೈಷ್ಣವ್ ಹೇಳ್ತಾರೆ. ಇಲ್ಲಿ ಸಚಿವರು ಕೂಡ ಮನವಿ ಕೊಟ್ಟು ನಾವು ಅಣ್ಣವ್ರೆ, ನೋಡ್ರಿ, ಕಾಂಗ್ರೆಸ್ನ ಮುಖಂಡರಷ್ಟು ಮನಸ್ಸ ನಮ್ದು ಸಣ್ಣದಿಲ್ಲ. ಒಂದೇ ಮಾತು ಹೇಳ್ತೀನಿ, ಆಯ್ತು.
ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನೀವು ಬಯಸ್ರಿ ನಮ್ದೇನೂ ತಪ್ಪಿಲ್ಲ. ಆದ್ರೆ ಒಂದು ಜರ ಸೌಜನ್ಯತೆನೂ ಇರಬೇಕು. ನಾವು ಹೆಂಗೆ ಹೇಳ್ತೇವೆ, ಹೌದಪ್ಪ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ, ಕಾಂಗ್ರೆಸ್ ಸರ್ಕಾರ ಅದ, ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಪ್ರಯತ್ನ ಮಾಡ್ತಾರ ಅಂತ ನಾವು ಹೇಳ್ತೇವೆ. ನೀವು ಒಂದು ಸ್ವಲ್ಪ ಹೇಳ್ರಲ್ಲ. ನಾನು 2025 ಟ್ರೈನ್ ಬರೋದ್ರಾಗ ನಾ ಪತ್ರ ಬರ್ದೀನಿ, ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ ಹೇಳಿ. ಬೇಕಾದ್ರೆ ನಾಳೆ ನಾ ತಂದು ನಿಮಗೆ ಕೊಡ್ತೀನಿ ಎಲ್ಲರಿಗೂ ಒಂದು ಪತ್ರ. ನಾ ಮುಂಚೆನೆ ಹೇಳಿನಿ ಇದನ್ನ. ಆದ್ರೆ ಇವತ್ತು ಪಾಪ ಅವರು ಹೇಳ್ಕೋತಾರೆ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ, ನಾವು ಅವ್ರಿಗೆ ಕೈ ಜೋಡಿಸ್ತೇವೆ, ಆಯ್ತಾ. ಆದ್ರೆ ಅವ್ರು ನಮ್ಮ ಕೈ ಜೋಡಿಸ್ಬೇಕು. ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡ್ರಿ, ಯಡಿಯೂರಪ್ಪಣ್ಣನ ಕಾಲ್ನ ಹಿಡಿದು ಅದನ್ನ ಏರ್ಪೋರ್ಟ್ ಮಾಡ್ಬೇಕು ಅಂದವ್ರು ನಾವು, ಫೌಂಡೇಶನ್ ಹಾಕಿದವ್ರು ನಾವು, ಜಾಗ ಕೊಡಿಸಿದವ್ರು ನಾವು, ಎಲ್ಲಾನು ನಾವು ಕೊಡಿಸಿದೆವು. ನಾವು ರೆಡಿ ಮಾಡಿಟ್ಟ ಮೇಲೆ ಈಗ ಏನ್ ಮಾಡ್ಯಾರ, ನಾವೊಂದಿಟ್ಟು ರೊಕ್ಕ ಕೊಡ್ತೇವೆ ಟ್ರಟ್ ಬಾಗಲ ಮಾಡ್ಯಾರ. ಆದ್ರೆ ಯಾರ್ಯಾರೇ ಮಾಡ್ಲಿ, ಏನಾರೇ ಮಾಡ್ಲಿ, ನಾವು ಭಾರತೀಯ ಜನತಾ ಪಕ್ಷ ಮಾಡಿದಂತೂ ನಿಜ ಅದ. ಆದ್ರೆ ಅದು ನಾವೇ ಅದನ್ನ ಉದ್ಘಾಟನೆ ಮಾಡ್ತೇವೆ. ನೀವೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಿದ್ರ, ನೀವ್ ಮಾಡಿದ ನಾನ್ ನೋಡ್ರಿ, ನಾವು ತಪ್ಪು ಮಾಡಿದೆವು ಬಿಟ್ಟಿದ್ದೇವೆ, ನನಗೆ ನಾವೇನು ಅಷ್ಟು ಬಹಳ ಯೋಚನೆ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಅದೇನದನ್ನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟೇ, ಇದನ್ನ ಸಂಪೂರ್ಣ ಮಾಡಿದವ್ರು ನಾವು. ಚಲ ಕಾಂಗ್ರೆಸ್ ಬಗ್ಗೆಪ್ಪ ಈ ರಾಜ್ಯದಾಗ ಆಯ್ತಾ. जुड़े रहिएगा आपके अपने चैनल बीजापुर समय के साथ।